ವೆಲ್ಕಮ್ ಟು ದಿನಚರಿಯನ ದಿನ 40 ಗೈಸ್. ಎಂದಿನಂತೆ ಇವತ್ತು ಸ್ಟುಡಿಯೋಗೆ ಬೆಳಗ್ಗೆ ಬೇಗ ಬಂದೆ ಗೈಸ್. ಕ್ವಶನ್ ಟ್ಯಾಗ್ ಒಂದು ಸ್ಟೋರಿಗೆ ಹಾಕ್ತೀನಿ, ನಾನು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದೆ. 100 ಜನದಲ್ಲಿ ಇಬ್ರು ಕೇಳೋರೆ ಗೈಸ್, ಅದು ಫಾಲೋ ಬ್ಯಾಕ್ ಮಾಡಿ ಅಂತ. ನಾನು ಏನ್ ಕೇಳಿದೆ ಕ್ವಶನ್ ಮರ್ತೋಯ್ತೆ ಗೈಸ್, ನನ್ಗೆ ಮರ್ತೋಗೈತೆ, ನಿಮ್ಗೆ ಎಲ್ಲಿ ಜ್ಞಾಪನ ಇರ್ತದೆ. ಮತ್ತೆ ಇವತ್ತು ಹೋಟ್ಲ್ ಊಟ ಕ್ಯಾನ್ಸಲ್. ಅಕ್ಕ ಅವ್ರ ಮನೆ ಕಡೆಯಿಂದ ಎಗ್ ರೈಸ್ ಸ್ಪಾನ್ಸರ್. ಎಗ್ ರೈಸ್ ನನಗೆ ಜಮ್ಮ ಅನ್ನೋದು ಫೇವ್ರೇಟ್, ಅವಾಗಿಂದ ತುಂಬಾ ಇಷ್ಟ ನಂಗೆ. ನಮ್ಮ ಅಕ್ಕ ಬೇರೆ ಎಗ್ ರೈಸ್ ನ ಸಕ್ಕತ್ತಾಗಿ ಮಾಡಿದ್ರು, ಚೆನ್ನಾಗಿತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಆ ಕಡೆ ಜೂಟಾಗಿ ಒಂದ್ ಸ್ವಲ್ಪ ಕೊಡೋದು ಇಸ್ಕೊಳ್ಳೋದೆಲ್ಲ ಇತ್ತು. ಅದನ್ನೆಲ್ಲ ಕೊಟ್ಟು ಇಸ್ಕೊಂಡು, ಅದೇನು ಅಂತ ಕೇಳ್ಬೇಡಿ, ಬಿಸ್ನೆಸ್ ಸೀಕ್ರೆಟ್. ಅಲ್ಲಿಂದ ಹೊರಟೆ ಗೈಸ್. ನಿಮ್ಗೆ ಹೇಳೋದ್ ಮರ್ತ್ಕೊಂಡೆ, ವ್ಯೂಸ್ ಯಾಕೋ 2,000ದಿಂದ ಮೇಲೆ ಕೆಳಗೆ ಹೋಯ್ತಾನೆ ಇಲ್ಲ ಕೆಳಗಡೆ ಹೋಯ್ತೈತೆ. ಮ್ಯಾಕ್ಸಿಮಮ್ ಅಂದ್ರೆ 2,000 ಅಷ್ಟೇ, ಕಮ್ಮಿ ಅಂದ್ರೆ 1,000. ಅದ್ರ ಮೇಲೆ ಹೋಯ್ತಾನೋ ಇಲ್ಲ ಬತ್ತಾನೋ ಇಲ್ಲ, ಏನು ಅಂತ ಕಾರಣ ನಂಗೂ ಗೊತ್ತಿಲ್ಲ. ನಿಮ್ಗೆ ಏನೋ ಗೊತ್ತಾದ್ರೆ ಕಮೆಂಟ್ ಹಾಕಿ. ಅದಾದ್ಮೇಲೆ ಇವತ್ತು ಒಂದ್ ಸ್ವಲ್ಪ ವಿಡಿಯೋ ಲೆಂತ್ ಐತೆ ಅನ್ಕೋತೀನಿ, ಬೇರೆ ಕ್ಲಿಪ್ ಎಲ್ಲ ಸಿಕ್ಕಿತ್ತು, ವಿಡಿಯೋ ಮಾಡ್ಕೊಂಡೆ. ಅದಾದ್ಮೇಲೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತಿದೆ ಗೈಸ್. ಇನ್ನೊಂದ್ ವಾರ 15 ದಿನ ಇರ್ಬೇಕು. ಪಕ್ಕಾ ಪೋರ್ಚುಗಲ್ ಈ ಸಲ ವರ್ಲ್ಡ್ ಕಪ್ ಹೊಡೆದ್ರೆ ನಾವಂತೂ ಫುಲ್ ಹ್ಯಾಪಿ. ಈ ಸಲ ಸುಮಾರು ಜನ ಪ್ಲೇಯರ್ಸ್ ಲಾಸ್ಟ್ ವರ್ಲ್ಡ್ ಕಪ್, ಅವರೆಲ್ಲ ಪಕ್ಕಾ ಲೆಜೆಂಡ್ ಗಳೇ. ಅದರಲ್ಲಿ ನಮ್ ಪೋರ್ಚುಗಲ್ ಹೊಡಿಬೇಕು ಕಪ್ಪು ಅಂತ ನಂಗೆ ಆಸೆ. ಯಾಕಂದ್ರೆ ನಾವು ಕ್ರಿಸ್ಟಿಯಾನೋ ರೊನಾಲ್ಡೋ ಫ್ಯಾನು. ಮತ್ತೆ ನೋಡೋಣ ಏನಾಯ್ತದೆ ಅಂತ. ಹಂಗೆ ಬೆಳಗ್ಗೆಯಿಂದ ಒಂದ್ ಬ್ಲಾಕ್ ಕಾಫಿನೂ ಹಾಕಿಲ್ಲ. ಅದಕ್ಕೆ ಟೀ ಅಂಗಡಿಗೆ ಹೋಗಿ ಒಂದ್ ಬ್ಲಾಕ್ ಕಾಫಿ ಹಾಕೊಂಡು ಒಬ್ರು ಅಂಕಲ್ ಸಿಕ್ಕಿದ್ರು. ಇವರು ಜಮಾನ್ ಪ್ಲೇಯರ್. ಅವ್ರ ಹತ್ರ ಒಂದ್ ಸ್ವಲ್ಪ ಡಿಸ್ಕಸ್ ಮಾತುಕತೆ ನಡೆಸಿ, ಫುಟ್ಬಾಲ್ ಹಂಗೆ ಆಡ್ಬೇಕು ಹಿಂಗ್ ಆಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು. ನಾವು ಟಿಪ್ಸ್ ಎಲ್ಲ ಇಸ್ಕೊಂಡು ಜೋಗ್ ಹಾಕೊಂಡು ನಾನು ಹೊರಟೆ. ಮತ್ತೆ ಏನೇನ್ ಗೈಸ್, ಜೀವನದಲ್ಲಿ ಏನಿಲ್ಲ, ಖುಷಿಯಾಗಿರಿ. ಸಿಗುವ ನಾಳೆ. ಬುಯ್ ಬುಯ್.